ಏ ಭುವನ್, ಇದೆಲ್ಲ ಕಾಮನ್ ಕಣ. ಸರಿ ಹೋದ ಬಿಡು. ಅದಕ್ಕೆ ನಾಳೆ ಸಿಗ್ತೀನಿ. ಭುವನ್ನ ನನ್ನ ಕೈನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸಾರಿ. ಗುಡ್ ನೈಟ್. ನನ್ನ ಎದುರು ನಿಂತ್ಕೊಳ್ಳೋಕೆ ಎಷ್ಟು ಧೈರ್ಯ ನಿನಗೆ? ನೀ ನಾನು ಹೇಳ್ತೀರೇ ಅಲ್ಲ. ಮೋಸಗಾತಿ ಪೆನ್ನು ಚೂರಿ ಹಾಕ್ತಲ್ಲ. ಭುವನ್ ನೋಡಿ, ನೀವ್ ಅಂದ್ಕೊಂಡಿರೋ ಹಾಗೆಲ್ಲ ಏನೂ ಇಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಮನ್ನ ಉಳ್ಸೋ. ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀನ್ ಮಾಡಿರೋ ಮೋಸಕ್ಕೆ ಕ್ಷಮೆನೇ ಇಲ್ಲ. ಎಸ್, ಕ್ಷಮೆನೇ ಇಲ್ಲ. ನೀನು ಅವನ ಜೊತೆಗೆ, ಆ ಕೆಟ್ಟ ಹುಡುಗ ಜೊತೆಗೆ ಸೇರ್ಕೊಂಡು ನನ್ನ ನಾಶ ಮಾಡಕ್ ಹೊರಟೆ ಅಲ್ಲ. ಕೇಳದೇನೋ ಅದೇ ಸತ್ಯ. ಸತ್ಯ ನನ್ನೋರು ಅಂತ ನನಗೆ ಯಾರು ಇಲ್ಲ. ನನ್ನೋರು ಅಂತ ನನಗೆ ಯಾರು ಇಲ್ಲ. ಮೋಸ. ಭುವನ್, ಇಷ್ಟೆಲ್ಲ ಮಾಡಿದ್ದು ಭುವನ್. ನಿಮ್ಗೇನು ಆಗದೆ ಇರ್ಲಿ ಅಂತ ಓಡಾಡೋದನ್ನ ನೀವೇ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ ಹೇಳಿ? ಎಲ್ಲ ಸರಿ ಹೋಯ್ತು ಅಂದ್ರೆ ಮತ್ಯಾಕೆ ಹೀಗಾಗೋಯ್ತು? ಭುವನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾರೆ. ಮಾಡದೇ ಇರೋ ತಪ್ಪಿಗೆ ಗಂಡ ಹೆಂಡತಿ ಇಬ್ಬರು ಶಿಕ್ಷೆ ಅನುಭವಿಸೋ ಹಾಗಾಗ್ತಾ ಇದೆಯಾ? ಇದಕ್ಕೆಲ್ಲ ಅಂತ್ಯ ಏನು ಅರ್ಥ ಆಗ್ತಾ ಇಲ್ಲ ನನಗೆ.